ನಮಸ್ಕಾರ ಸ್ನೇಹಿತರೆ ಏನು ಅರಸೀಕೆರೆಯ ಅಂಬೇಡ್ಕರ್ ಸರ್ಕಲ್ ಅದ್ರ ಮುಂದ್ಗಡೆ ಇರ್ತಕ್ಕಂಥ ಅಂಗಡಿಯ ಅದ್ರ ಮುಂಭಾಗದ ದೃಶ್ಯಾವಳಿಗಳಿದು. ಇದನ್ನು ರಿಪೇರಿ ಮಾಡ್ತೀವಿ ಅಂತ ತೆಗೆದು ಆಲ್ರೆಡಿ 3 ರಿಂದ 4 ತಿಂಗಳಾಗಿದೆ ಅಂತೆ. ಆದರೆ ಮತ್ತೆ ಅದನ್ನು ಕಾಮಗಾರಿನ ಅರ್ಧದಲ್ಲಿ ನಿಲ್ಲಿಸಿ ಹೋಗಿರೋದ್ರಿಂದ ಇಲ್ಲಿ ಏನಾಗಿದೆ, ಇಲ್ಲಿ ಓಡಾಡ್ತಕ್ಕಂಥ ಜನಗಳಿಗೆ ತುಂಬ ತೊಂದರೆ ಆಗುತ್ತೆ. ಹಾಗೆಯೇ ಕೆಲವು ಟೈಮ್ ರಾತ್ರಿ ಟೈಮ್ ಏನಾದ್ರು ಇಲ್ಲಿ ಓಡಾಡ್ತಿದ್ರೆ ಜನಗಳಿಗೆ ಚರಂಡಿಗಳು ಕಾಣಲ್ಲ, ಬಿದ್ದರೆ ಖಂಡಿತವಾಗಿ ಪ್ರಾಣ ಕಳ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆಯವರು ಆದಷ್ಟು ಬೇಗ ಕ್ರಮ ಕೈಗೊಂಡು ಈ ಕೆಲಸನ ಮುಗಿಸ್ಕೊಡ್ಬೇಕು ಅಂತೇಳಿ ಸಾರ್ವಜನಿಕರ ಪರವಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಚರಂಡಿ ಶುರುವಾಗಿರೋದು ನವಂಬರ್ 10ನೇ ತಾರೀಕು ನೈಟ್ ಹೊಡೆದಿರೋದು. ಈಗ ಸದ್ಯಕ್ಕೆ 3 ತಿಂಗಳಾಗಿದೆ. 3 ತಿಂಗಳಿಂದ ಕಾಮಗಾರಿ ಎಷ್ಟು ಮಂದಗತಿಯಲ್ಲಿ ಸಾಗಿದೆ ಅಂತ ಅಂದರೆ ತುಂಬ ಮಂದಗತಿಯಲ್ಲಿ ಸಾಗಿದೆ. ಇದನ್ನು 3 ತಿಂಗಳಾಯಿತು. ಈಗ ನವಂಬರು, ಡಿಸೆಂಬರು, ಜನವರಿ, ಫೆಬ್ರವರಿ, ಆಲ್ರೆಡಿ ಫೆಬ್ರವರಿ ಮುಗಿತಾ ಬಂತು. 4 ತಿಂಗಳಾದರೂ ಇದನ್ನು ಅರ್ಧಂಬರ್ಧ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಸೊಳ್ಳೆಗಳ ಆಗ್ರಹ ಜಾಸ್ತಿ ಆಗಿದೆ. ನೋಡಿ, ಇಲ್ಲೇ ನೋಡಿ ಎಷ್ಟು ಸೊಳ್ಳೆ ಬಂದು ಗುಯಿ ಅಂತ ನಿಂತ್ಕೊಂತ ನೋಡ್ರಿ. ಜೊತೆಗೆ ಪಕ್ಕದಲ್ಲೇ ಬೇಕ್ರಿ ಇದೆ, ಮತ್ತು ಇಲ್ಲಿ ಮಕ್ಕಳಿಗೆ ತೊಗೊಳ್ಳೋಕ್ಕೆ ಅಂತ ಬಟ್ಟೆ ಅಂಗಡಿ ಇದೆ. ಚಿಕ್ಕ ಮಕ್ಕಳಿಗೆ ತೊಗೊಳ್ಳೋ ಅಂಥ ಬಟ್ಟೆ ಅಂಗಡಿ ಇದು. ಇಲ್ಲಿ ಪಾಪ ಬಂದವರು ಎಷ್ಟೋ ಜನ ಬಿದ್ದೋಗಿದ್ದಾರೆ. ನಾವು ಕಣ್ಣಾರೆ ನೋಡಿದ್ದೀವಿ, ಬಿದ್ದೋಗಿರೋಂಥ ಸನ್ನಿವೇಶಗಳನ್ನು ಕಣ್ಣಾರೆ ನಾವು ಕಂಡಿದ್ದೀವಿ. ಜೊತೆಗೆ ಇದೊಂದು ಬೇಗ ಕ್ಲಿಯರ್ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ನಮ್ಮ ವಾಹಿನಿ ಮುಖಾಂತರವಾಗಿ ಕೇಳ್ಕೊತಾ ಇದ್ದೀವಿ. ಇದು ಚರಂಡಿದು ಓಪನ್ ಮಾಡಿ ಇವತ್ತಿಗೆ ಆಗಲೇ 3 ರಿಂದ 3.5 ತಿಂಗಳು ಆಗ್ತಾ ಬಂತು. ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೇಳಕ್ಕೆ ಹೋದರೆ ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ, ಇನ್ನೊಂದು ವಾರದಲ್ಲಿ ಮುಗಿಯುತ್ತೆ, ಮತ್ತು ಕಾಂಟ್ರಾಕ್ಟ್ರುಗಳು ಬೇರೆಯವ್ರು ಚೇಂಜ್ ಆಗಿದ್ದಾರೆ ಅಂತ ಏನೇನೋ ಹೇಳ್ತಾರೆ. ಇಲ್ಲಿ ಆಗಿರೋ ಸಮಸ್ಯೆಯಿಂದ ನಮಗೆ ಅಂಗಡಿಯಲ್ಲಿ ಕೂರಕ್ಕೂ ಆಗ್ತಾಯಿಲ್ಲ. ಆಮೇಲೆ ಸಿಕ್ಕಾಪಟ್ಟೆ ಸಂಜೆ ಹೊತ್ತಾದರೆ ಸೊಳ್ಳೆಗಳು ಮತ್ತು ಸ್ಮೆಲ್ಲು, ಸಿಕ್ಕಾಪಟ್ಟೆ ಸ್ಮೆಲ್ ಬರುತ್ತೆ, ಕೂರೋಕ್ಕಾಗಲ್ಲ ಅಂಗಡೀಲಿ. ಇದನ್ನು ಏನು ಈ ಕಾಮಗಾರಿ ವಿಳಂಬವಾಗುತ್ತಿರ್ತಕ್ಕಂಥ ಈ ಪ್ರದೇಶ ಏನಿದೆ, ಇದು ಒಂದು ರಾಷ್ಟ್ರೀಯ ಹೆದ್ದಾರಿ ಆಗಿದ್ದು, ಹಾಗೆಯೇ ಎಡಭಾಗಕ್ಕೆ ನೀವು ಒಂದು ರಾಜ್ಯ ಹೆದ್ದಾರಿ ಅಂದರೆ ಮೈಸೂರು ಮತ್ತು ಹಾಸನ ಸಂಪರ್ಕ ಕಲಿಸ್ತಕ್ಕಂಥ ಒಂದು ರಸ್ತೆ ಸಹ ಆಗಿದೆ. ಜೊತೆಗೆ ಇದೊಂದು ಸರ್ಕಲ್ ಆಗಿರೋದ್ರಿಂದ ಇಲ್ಲಿ ಶಿವಕುಮಾರ್ ಹಾಸ್ಪಿಟಲ್ಸ್ ಇದೆ, ಶಾಲಾ ಕಾಲೇಜುಗಳಿದ್ದಾವೆ, ತುಂಬ ಜನನಿಬಿಡವಾದಂತಹ ಪ್ರದೇಶ. ಹಾಗೆ ಬಂದಂತಹ ಬಸ್ಗಳು ಇಲ್ಲಿ ನಿಲುಗಡೆನೂ ಸಹ ಕೊಡ್ತವೆ. ಆಗಿರತಕ್ಕಂಥ ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಮನವಿ ಮಾಡ್ಕೊಳ್ಳೋದು ಏನಪ್ಪ ಅಂತಂದರೆ, ಆದಷ್ಟು ಬೇಗ ಏನು ಈ ಕಾಮಗಾರಿನ ಮುಗಿಸ್ಕೊಡ್ಬೇಕು, ಸಾರ್ವಜನಿಕರ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಸಾರ್ವಜನಿಕರ ಪರವಾಗಿ ಆಗ್ರಹ ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ದಯವಿಟ್ಟು ಆದಷ್ಟು ಈ ಬೇಗ ಈ ಕೆಲಸನ ಮಾಡಿಕೊಡಿ ಅಂತ ವಿನಂತಿಸ್ಕೊಳ್ತೀನಿ. ನಮಸ್ಕಾರ.